ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಲ್ಯಾಣಿ ಹತ್ರ ಪ್ರೇಮ ಮತ್ತು ಕಾವ್ಯ ಬರ್ತಾರೆ. ಅತ್ತೆ ಅಳಬೇಡಿ ಅತ್ತೆ, ನಾನು ಈಗ ರಾಮ್ಗೆ ಫೋನ್ ಮಾಡಿಬಿಟ್ಟು ಬಂದೆ, ಆದರೆ ಅವನು ಯಾಕೋ ಫೋನ್ ಎತ್ತುತ್ತಿಲ್ಲ. ಆದರೂ ನೀವು ಚಿಂತೆ ಮಾಡಬೇಡಿ, ಅವ್ರು ಆದಷ್ಟು ಬೇಗ ಬರ್ತಾರತ್ತೆ, ನೀವು ಆರಾಮಾಗಿರಿ ಅಂತಾಳೆ ಪ್ರೇಮ. ಮಗಳಿಗೆ ಮಾತು ಬರಲ್ಲ, ಅವಳಿಗೆ ಗಂಡು ಸಿಗಲ್ಲ ಅನ್ನೋದನ್ನು ಜನ ಎಲ್ಲ ಮಾತಾಡೋದು ಕೇಳಿ ನನಗೆ ಸಾಕಾಗಿ ಹೋಗಿತ್ತು. ಈ ಮದುವೆಯಿಂದಾದರೂ ನನ್ನ ಮಗಳಿಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಆ ದೇವರು ಅದನ್ನು ಕಿತ್ಕೊಂಡ್ಬಿಟ್ಟ ಅಂತಾರೆ ಕಲ್ಯಾಣಿ. ಅತ್ತೆ ದಯವಿಟ್ಟು ನಂಬಿಕೆ ಕಳ್ಕೊಬೇಡಿ, ಎಲ್ಲ ಸರಿ ಹೋಗುತ್ತೆ ಅತ್ತೆ ಅಂತಾಳೆ ಕಾವ್ಯ. ಅತ್ತಿಗೆ, ಆ ಭಗವಂತ ನಮ್ಮ ಪಂಚಮಿಗೆ ಅನ್ಯಾಯ ಆಗೋಕ್ಕೆ ಬಿಡಲ್ಲ, ನೀವು ಧೈರ್ಯವಾಗಿರಿ ಅಂತಾರೆ ಶ್ರೀಧರ. ಆಗ ಮಹೇಶ್ವರಿ ಅಕ್ಕ ಅಕ್ಕ ಅಂತ ಬಂದು, ಆ ದೇವರು ಅನ್ಯಾಯ ಮಾಡಿಲ್ಲ ಅಕ್ಕ, ನಮ್ಮ ಮಗಳ ಬಾಳನ್ನ ಬೆಳಗ್ತಿದ್ದಾನೆ, ಪಂಚಮಿ ನಮ್ಮ ಕಿಟ್ಟಿನ ಮದುವೆ ಆಗೋಕ್ಕೆ ಒಪ್ಕೊಂಡ್ಬಿಟ್ಲಕ್ಕ ಅಂತಾರೆ. ಕಾವ್ಯ ಪ್ರೇಮ ಶಾಕ್ನಿಂದ ಒಬ್ರಿಗೊಬ್ಬರು ನೋಡ್ಕೋತಾರೆ. ಸಾಧ್ಯನೇ ಇಲ್ಲ, ಪಂಚಮಿ ಈ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಯಾರಾದರೂ ಬಲವಂತ ಮಾಡಿರಬೇಕು ಅಷ್ಟೇ ಅಂತಾಳೆ ಕಾವ್ಯ. ಹೌದು ಅತ್ತೆ, ಇಷ್ಟು ಹೊತ್ತಿನ ತನಕ ನಾವು ಪಂಚಮಿ ಜೊತೆಗೆ ಇದ್ವಿ, ಅವಳು ಮದುವೆಗೆ ಒಪ್ಪಿರಲಿಲ್ಲ, ಅದು ಹೇಗೆ ದಿಢೀರಂತ ಕಿಟ್ಟಿನ ಒಪ್ಕೊಳ್ಳೋಕೆ ಸಾಧ್ಯ ಅಂತಾಳೆ ಪ್ರೇಮ. ಹೇಗೆ ಸಾಧ್ಯ, ನಾನು ಇದನ್ನು ನಂಬಲ್ಲ ಅಂತಾರೆ ಶ್ರೀಧರ. ಪಂಚಮಿಗೆ ಯಾರಾದರೂ ಬಲವಂತ ಮಾಡಿರಬೇಕು, ಇಲ್ಲ ಭಯಪಡಿಸಿರಬೇಕು ಅಂತಾಳೆ ಕಾವ್ಯ. ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ ನಿಮ್ಮ ಮಾತಿನ ಅರ್ಥ? ನಾನು ಯಾಕೆ ಸುಳ್ಳು ಹೇಳಿ? ಪಂಚಮಿ ನನ್ನ ಮಗಳಲ್ವಾ, ಕಿಟ್ಟಿ ನನ್ನ ತಮ್ಮ ಅಲ್ವಾ, ಅವ್ರ ಬದುಕಲ್ಲಿ ನಾನು ಆಟ ಆಡ್ತೀನ? ಕಿಟ್ಟಿನ ಮದುವೆ ಆದರೆ ನಮ್ಮ ಮನೆಯವರನ್ನೆಲ್ಲ ಯಾರನ್ನೂ ಬಿಟ್ಟು ಹೋಗೋ ಪ್ರಮೇಯನೇ ಬರಲ್ಲ ಅನ್ನೋ ಕಾರಣಕ್ಕೆ ಪಂಚಮಿ ಕಿಟ್ಟಿನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ ಅಕ್ಕ. ಮುಹೂರ್ತ ಹತ್ರ ಬರ್ತಿದೆ, ನಮ್ಮ ಮಗಳೇ ಈ ಮದುವೆಗೆ ಒಪ್ಪಿಗೆ ಕೊಟ್ಟ ಮೇಲೆ ನೀನು ಯಾಕಕ್ಕ ಮೀನ ಎಣಿಸ್ತಿದ್ಯಾ? ಇವ್ರ ಮಾತುಗಳನ್ನು ಕಟ್ಕೊಂಡು ನಮ್ಮ ಮಗಳ ಬಾಳನ್ನು ಹಾಳು ಮಾಡ್ತೀಯಕ್ಕ. ಇವ್ರ ಮಾತು ಕಟ್ಕೊಂಡು ನೀನು ಈಗಲೂ ಸುಮ್ಮನೆ ಇದ್ದರೆ ಆಮೇಲೆ ನಿನ್ನ ಮಗಳು ಮದುವೆ ಮಂಟಪದಿಂದ ಬರೀ ಕೈನಲ್ಲಿ ಹೋಗಬೇಕಾಗತ್ತೆ. ಜನ ಅವಳನ್ನು ಚೀತು ಅಂತ ಉಗಿತಾರೆ. ನಮ್ಮ ಮಗಳ ಜೀವನ ಉಳಿಸೋದಕ್ಕೆ, ನಮ್ಮ ಮನೆ ಮರ್ಯಾದೆ ಕಾಪಾಡೋದಕ್ಕೆ ನಮಗೆ ಇರೋದು ಇದೊಂದೇ ದಾರಿ ಅಕ್ಕ ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ಬಾಯಿ ಮುಚ್ಕೊಂಡು ತೆಪ್ಪಗಿರು, ಮಹಾದೇವ ಬರೋವರೆಗೂ ಕಾಯೋಣ, ನಮಗೆ ಅವನ ಅಭಿಪ್ರಾಯನೂ ಮುಖ್ಯ ಅಂತಾರೆ ಶ್ರೀಧರ. ಸರಿ ಅಂತ ತಲೆ ಅಲ್ಲಾಡಿಸ್ತಾರೆ ಕಲ್ಯಾಣಿ. ಮಹಾದೇವ ಚೇತನ್ನ ಹುಡ್ಕೊಂಡು ಹೋಗಿದ್ದಾನೆ, ಹೇಡಿ ತರಹ ಓಡಿ ಹೋದವನು ಸಿಕ್ಕಲ್ಲ ಅಕ್ಕ, ಸಿಕ್ಕಲ್ಲ. ಮಹಾದೇವ ಬರೀ ಕೈನಲ್ಲಿ ಬಂದರೆ ಆಮೇಲೆ ನಮ್ಮ ಮಗಳ ಗತಿ ಏನಕ್ಕ? ಈಗ ನೀನೇ ನಿರ್ಧಾರ ಮಾಡಕ್ಕ, ನಮ್ಮ ಮನೆ ಮರ್ಯಾದೆ, ನಮ್ಮ ಮಗಳ ಜೀವನನ ಉಳಿಸ್ತೀಯಾ ಅಥವಾ ಹಾಳು ಮಾಡ್ತೀಯಾ ಅಂತಾರೆ ಮಹೇಶ್ವರಿ. ನನ್ನ ಮಗಳು ಈ ಮದುವೆಗೆ ಒಪ್ಪಿದಾಳೆ ಅಂದರೆ ನನಗೆ ಅವಳು ಸುಖಕ್ಕಿಂತ ಯಾವುದೂ ದೊಡ್ಡದಲ್ಲ. ಅವಳೇ ಈ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂದರೆ ನನಗೆ ಯಾವುದೇ ರೀತಿಯ ಅಭ್ಯಂತರನೂ ಇಲ್ಲ ಅಂತಾರೆ ಕಲ್ಯಾಣಿ. ಅಕ್ಕ ಒಪ್ಪಿಗೆ ಕೊಟ್ಟಾಯಿತು, ಹೆತ್ತ ತಾಯಿನೇ ಒಪ್ಪಿಗೆ ಕೊಟ್ಟ ಮೇಲೆ ಊರವ್ರ ಮಾತು ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ ಅಂತಾರೆ ಮಹೇಶ್ವರಿ. ಅತ್ತೆ, ಪಂಚಮಿ ಇಷ್ಟು ಸುಲಭವಾಗಿ ಇನ್ನೊಂದು ಮದುವೆಗೆ ಒಪ್ಕೊಳ್ಳೋ ಹೆಣ್ಣೆ ಅಲ್ಲ. ಅವಳು ಚೇತನನ ತುಂಬ ಇಷ್ಟಪಟ್ಟಿದ್ಲು, ತುಂಬ ನಂಬಿಕೆ ಇಟ್ಟಿದ್ಲು. ಈಗ ದಿಢೀರಂತ ಕಿಟ್ಟಿ ಜೊತೆ ಮದುವೆ ಆಗೋಕ್ಕೆ ಒಪ್ಕೊಳ್ಳೋಕೆ ಹೇಗೆ ಸಾಧ್ಯ? ಇದು ಯಾರೋ ಬೇಕು ಅಂತಲೇ ಒಪ್ಸಿರೋದು ಅತ್ತೆ ಅಂತಾಳೆ ಪ್ರೇಮ. ಹೌದು ಅತ್ತೆ, ಪಂಚಮಿ ಮೌನನೇ ಇವ್ರು ಲಾಭ ಮಾಡ್ಕೋತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ದಯವಿಟ್ಟು ನೀವು ಒಂದ್ಸಲ ಪಂಚಮಿ ಹತ್ರ ಹೋಗಿ ಮಾತಾಡಿ ಪ್ಲೀಸ್ ಅಂತಾಳೆ ಕಾವ್ಯ. ಪಂಚಮಿ ನನ್ನ ಪ್ರಾಣ, ಅವಳ ಮನಸ್ಸಿಗೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲ. ಅವಳಿಗೆ ಈ ಮದುವೆ ಇಷ್ಟ ಇದ್ದರೆ ಮಾತ್ರ ಈ ಮದುವೆ ನಡೆಯೋದು. ನಾನೇ ನೇರವಾಗಿ ಹೋಗಿ ಪಂಚಮಿ ಹತ್ರ ಮಾತಾಡ್ತೀನಿ. ಅವಳಿಗೆ ಈ ಮದುವೆ ಮನಸಾರೆ ಒಪ್ಪಿಗೆ ಇದ್ದರೆ ಈ ಮದುವೆ ನಡೆಯುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಕಲ್ಯಾಣಿ ಹೋಗ್ತಾರೆ. ಕಾವ್ಯ ಪ್ರೇಮನು ಹೋಗ್ತಾರೆ. ಈಚೆ ಚೇತನ್ ಫೋನಲ್ಲಿ, ಹಲೋ ಪಂಚಮಿನ, ನಾನು ಚೇತನ್ ಮಾತಾಡ್ತಿರೋದು, ಗಾಬರಿ ಆಗಬೇಡ ನೀನು, ಬರ್ತಾ ಇದ್ದೀನಿ ನಾನು ಅಂತಾನೆ. ಚೇತನ್, ಎಲ್ಲಿದ್ದಿಲ್ಲ ನೀನು? ನನ್ನ ಮಗನೇ ಎಲ್ಲಿದ್ಯಾ? ಯಾಕೋ ಮಂಟಪದಿಂದ ಓಡಿ ಹೋದೆ ಅಂತಾನೆ ಮಹಾದೇವ. ನಾನು ಹೋಗಿಲ್ಲ, ಯಾರೋ ನನಗೆ ಸ್ಪ್ರೇ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ. ಇದು ಯಾರದೋ ಒಂದು ಹಳೆ ಬಿಲ್ಡಿಂಗ್ನಲ್ಲಿ ನನ್ನ ಕಟ್ ಹಾಕಿದ್ದಾರೆ ಅಣ್ಣ, ದಯವಿಟ್ಟು ಅಣ್ಣ ನನ್ನ ಹೇಗಾದರೂ ಮಾಡಿ ಕರ್ಕೊಂಡು ಹೋಗಿ ಅಂತಾನೆ ಚೇತನ್. ಏನೋ ಕಿಡ್ನಾಪಾ? ನಿಜ ಹೇಳ್ತಿದ್ಯಾ ಇಲ್ಲ ಸುಳ್ಳು ಹೇಳ್ತಿದ್ಯಾ? ನೋಡ್ಲಾ, ಒಂದು ಮಾತು ಹೇಳ್ತೀನಿ, ಜಪ್ತಿ ಇಟ್ಕೋ. ಅಪ್ಪಿತಪ್ಪಿ ನೀನು ಹೇಳ್ತಿರೋದು ಸುಳ್ಳಾಗಿ ನನ್ನ ತಂಗಿನ ಬಿಟ್ಟು ಮಂಟಪದಿಂದ ಓಡಿ ಬಂದಿರೋದು ನಿಜ ಆಗಿದ್ರೆ ನನ್ನ ಮಗನೇ ನಿನ್ನ ಪಾತಾಳದಲ್ಲಿ ಅಡಗಿದ್ರು ಹುಡ್ಕೊಂಡು ಬಂದು ಹೊಡಿತೀನಿ ಅಂತಾನೆ ಮಹಾದೇವ. ಮಹಾದೇವಣ್ಣ, ನನ್ನ ನಂಬಿ ಅಣ್ಣ, ಪ್ರಾಣ ಹೋದರೂ ನಾನು ಪಂಚಮಿನ ಬಿಡಲ್ಲ, ಹೇಗಾದರೂ ಇಲ್ಲಿಂದ ನನ್ನ ಕರ್ಕೊಂಡು ಹೋಗಿ ಜಲ್ದಿ ಬನ್ನಿ ಅಣ್ಣ ಅಂತಾನೆ ಚೇತನ್. ನೀನು ಎಲ್ಲಿದೆಯಾ ಈಗ ಅಂತಾನೆ ಮಹಾದೇವ. ಇದು ಯಾವುದೋ ಹಳೆ ಬಿಲ್ಡಿಂಗ್ನಲ್ಲಿ ಕಟ್ ಹಾಕಿದಾರಣ್ಣ, ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಚೇತನ್, ಯಾವ ಜಾಗ ಅದು? ಏನಾದರೂ ಸುಳಿವು ಸಿಗ್ತೈತಾ ಅಂತ ಒಂದ್ಸಲ ನೋಡು ಅಂತಾನೆ ಮಹಾದೇವ. ಆಗ ಚೇತನ್ ನಿಧಾನಕ್ಕೆ ವಿಂಡೋಯಿಂದ ಹೊರಗಡೆ ನೋಡ್ತಾ, ಅಣ್ಣ ದೂರದಲ್ಲಿ ದೇವಸ್ಥಾನದ ಗೋಪುರ ಕಾಣಿಸ್ತಿದೆ, ಪಕ್ಕದಲ್ಲೇ ಚರ್ಚಿದೆ ಅನ್ನಿಸ್ತಿದೆ ಅಣ್ಣ, ಯಾವುದೋ ರೈಲ್ ಹಳಿ ಮೇಲೆ ರೈಲ್ ಹೋಗೋ ಸದ್ದು ಬರ್ತಿದೆಯಣ್ಣ ಅಂತಾನೆ ಚೇತನ್. ಚರ್ಚು ದೇವಸ್ಥಾನ ನೀನು ಹೇಳ್ತಿರೋದು ಕೇಳಿದರೆ ಹಳೆ ಕೋಟೆ ತವ ಇರೋ ಫ್ಯಾಕ್ಟ್ರಿಯಲ್ಲಿ ಇಟ್ಟಂಗವ್ರೆ, ನಿನ್ನ
ಚೇತನ್ ನೋಡು, ಧೈರ್ಯವ ಕಳ್ಕೊಬೇಡ, ನಾನು ಈಗಲೇ ಬರ್ತೀನಿ, ಹೆದರ್ಕೋಬೇಡ ಅಂತಾನೆ ಮಹಾದೇವ. ಅಣ್ಣ ಅವ್ರು ಬರ್ತಿದ್ದಾರೆ, ನಾನು ಫೋನ್ ಇಡ್ತೀನಣ್ಣ ಅಂತಾನೆ ಚೇತನ್. ಸರಿ ಸರಿ ಹುಷಾರು ಅಂತ ಕಾಲ್ ಕಟ್ ಮಾಡ್ತಾನೆ ಮಹಾದೇವ. ನನ್ನ ಮಕ್ಕಳ, ಈ ಮಹಾದೇವನ ಮನೆಗೆ ಕಣ್ಣು ಹಾಕೋಕೆ ನೋಡ್ತೀರಾ? ನಿಮಗೆ ಇವತ್ತು ಐತೆ ಮಾರಿ ಹಬ್ಬ ಅಂತ ಮಹಾದೇವ ಬರ್ತಾನೆ. ಚೇತನ್ ಫೋನ್ನ ಅಲ್ಲೇ ಇಟ್ಟು ವಾಪಸ್ ಕಟ್ಟಿ ಹಾಕಿರೋ ಜಾಗಕ್ಕೆ ಬಂದು ಕೂತ್ಕೊಂಡು ಪ್ರಜ್ಞೆ ತಪ್ಪಿರೋ ಥರ ನಾಟಕ ಮಾಡ್ತಾನೆ. ಆಗ ಲೇಡಿ ಬಂದು, ಹೋ ಇವನಿನ್ನೂ ಎದ್ದೇ ಇಲ್ವಾ ಅಂತ ಚಾರ್ಜಲ್ಲಿ ಇಟ್ಟಿರೋ ಫೋನ್ನ ನೋಡಿ ಚೇತನ್ನ ನೋಡ್ತಾಳೆ. ಈಚೆ ಕಿಟ್ಟಿ ಮದುಮಗನ ಥರ ಡ್ರೆಸ್ ಮಾಡಿಕೊಂಡು ಮಂಟಪಕ್ಕೆ ಬಂದು ಹಸೆಮಣೆ ಮೇಲೆ ಕೂತ್ಕೋತಾನೆ. ಪುರೋಹಿತರೆ ಮಂತ್ರ ಶುರು ಮಾಡಿ ಅಂತಾನೆ. ಪುರೋಹಿತರು ಮಂತ್ರ ಹೇಳೋಕ್ಕೆ ಶುರು ಮಾಡ್ತಾರೆ. ಈಚೆ ಮಹಾದೇವ ರಾಮ್ಗೆ ಕಾಲ್ ಮಾಡ್ತಾನೆ. ಅಣ್ಣ ನಿನಗೆ ಯಾವುದಾದ್ರೂ ಕ್ಲೂ ಸಿಕ್ತಾ ಅಂತಾನೆ. ರಾಮ್, ಸಿಕ್ತು ರಾಮ್, ಕೆಟ್ಟ ಸುದ್ದಿ, ನಾವು ಭಯಪಟ್ಟಂಗೆ ಯಾರೋ ಚೇತನ್ನ ಕಿಡ್ನಾಪ್ ಮಾಡವ್ರೆ ಅಂತಾನೆ ಮಹಾದೇವ. ಕಿಡ್ನಾಪ? ಯಾರು ಮಾಡಿರ್ಬೋದಣ್ಣ ಅಂತಾನೆ ರಾಮ್. ಅದೇ ಗೊತ್ತಾಯ್ತಿಲ್ಲ ರಾಮ್ ಅಂತಾನೆ ಮಹಾದೇವ. ಸರಿ, ಅದನ್ನು ಆಮೇಲೆ ನೋಡೋಣ, ಈಗ ಅವನು ಎಲ್ಲಿದ್ದಾನಂತೆ ಅಂತಾನೆ ರಾಮ್. ಅವನು ಹೇಳೋದು ಕೇಳಿದರೆ ಅದ್ಯಾವುದೋ ದೇವಸ್ಥಾನ ಐತೆ, ಆಮೇಲೆ ಚರ್ಚ್ ಐತೆ ಅಂತ ಇದ್ದ. ಅವನು ಹೇಳಿದ್ದೆಲ್ಲ ಕೇಳ್ತಿದ್ರೆ ನಮ್ಮ ಹಳ್ಳಿ ಆಚೆ ಕಡೆ ಆಯ್ತಲ್ಲ ಹಳೆ ಕೋಟೆ, ಅಲ್ಲೊಂದು ಫ್ಯಾಕ್ಟ್ರಿ ಆಯ್ತಲ್ಲ, ಅಲ್ಲೇ ಇಟ್ಟಂಗೆ ಕಾಣಿಸ್ತಿದೆ. ನಾನು ಇವಾಗ ಅಲ್ಲಿಗೆ ಹೋಯ್ತೀವ್ನಿ, ನೀನು ಅಲ್ಲಿಗೆ ಬಂದುಬಿಡು. ಫೋನ್ ಸ್ವಿಚ್ ಆಫ್ ಆಗ್ಬೋದು, ಚಾರ್ಜಿಂಗ್ ಬೇರೆ ಇಲ್ಲ, ಕುಯ್ ಕುಯ್ ಅಂತಿದೆ. ಆಮೇಲೆ ನನ್ನ ಫೋನ್ ಸಿಗೋಕ್ಕಿಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ, ನೀನು ಅಲ್ಲಿಗೆ ಬಾ ಅಂತಾನೆ ಮಹಾದೇವ. ನೀನು ಲೇಟ್ ಮಾಡಬೇಡ, ನಾನು ಅಲ್ಲಿಗೆ ಬರ್ತೀನಿ, ನೀನು ಹೋಗು ಅಂತಾನೆ ರಾಮ್. ಅಷ್ಟರಲ್ಲಿ ಮಹಾದೇವನ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಈಚೆ ಕಲ್ಯಾಣಿ ಪಂಚಮಿ ಹತ್ರ ಬರ್ತಾರೆ. ಅವಳು ಅಳ್ತಾ ಕೂತಿರ್ತಾಳೆ. ಪಂಚಮಿ, ನನ್ನ ಕಣ್ಣು ನೋಡು, ಹೇಳು, ನೀನು ನನಗೋಸ್ಕರ ಈ ಅಮ್ಮನ ಮರ್ಯಾದೆನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ನೀನು ಈ ಮದುವೆಗೆ ಒಪ್ಕೊಂಡಿದ್ಯಾ? ನಿಜ ಹೇಳು ಪಂಚಮಿ, ನಿನಗೆ ಈ ಮದುವೆ ಇಷ್ಟನಾ? ಕಿಟ್ಟಿನ ಮದುವೆ ಆಗೋಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಪಂಚಮಿ? ನೋಡು ಕಂದ, ನನಗೆ ಜನಗಳ ಮಾತಿಗೆ ಯಾವುದೇ ರೀತಿ ಚಿಂತೆ ಇಲ್ಲ. ನನ್ನ ಮರ್ಯಾದೆಗಿಂತ ನನ್ನ ಮಗಳು ಸುಖವಾಗಿರೋದು ಮುಖ್ಯ. ನೋಡು, ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಮದುವೆನ ಮಾಡಲ್ಲ. ಹೇಳು ಕಂದ, ನಿನಗೆ ಈ ಮದುವೆ ಒಪ್ಪಿಗೆನಾ ಕಂದ ಅಂತಾರೆ ಕಲ್ಯಾಣಿ. ಮಹೇಶ್ವರಿ ಅಡ್ಡ ನಿಂತ್ಕೊಂಡು ಅವರಿಬ್ಬರನ್ನೇ ನೋಡ್ತಿರ್ತಾರೆ. ಆಗ ಪಂಚಮಿಗೆ ಮಹೇಶ್ವರಿ, ನೀನು ಈ ಮದುವೆಗೆ ಒಪ್ಪಿಲ್ಲ ಅಂದರೆ ಅಕ್ಕನ ಪ್ರಾಣ ಹೋಗುತ್ತೆ ಅಂದಿದ್ದು ನೆನಪಾಗುತ್ತೆ, ಹೇಳು ಪಂಚಮಿ ಅಂತಾರೆ ಕಲ್ಯಾಣಿ. ಆಗ ಪಂಚಮಿ ಒಪ್ಪಿಗೆ ಅಂತ ಸನ್ನೆ ಮಾಡ್ತಾಳೆ. ಇಷ್ಟು ಸಾಕು ಮಗಳೇ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನಿನ್ನ ಕಣ್ಗಳೇ ಹೇಳ್ತಿದೆ ಪಂಚಮಿ. ನಿನ್ನ ನಾನು ಹೊತ್ತಿದ್ದೀನಿ, ನಾನು ನಿನ್ನ ತಾಯಿ ಕಂದ. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀನು ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ ಈ ಮದುವೆಗೆ ಒಪ್ಕೋತಿದ್ಯಾ ಅಲ್ವಾ? ಬೇಡ ಕಂದ, ಬೇಡ ಪಂಚಮಿ, ನಿನ್ನ ಜೀವನನ ನೀನು ಯಾಕೆ ಬಲಿ ಕೊಡ್ತೀಯಾ? ನನಗೆ ಜನಗಳ ಮಾತು ಬಗ್ಗೆ ಏನೂ ಯೋಚನೆ ಇಲ್ಲ, ನನಗೆ ನೀನು ಮುಖ್ಯ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಈ ನಿರ್ಧಾರನ ನಾನು ಎಲ್ಲರ ಮುಂದೆ ಹೇಳ್ತೀನಿ ಅಂತ ಕಲ್ಯಾಣಿ ಅಲ್ಲಿಂದ ಬರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡ ಮಹೇಶ್ವರಿ ಅಡ್ಡ ನಿಂತ್ಕೊಂಡು ಪಂಚಮಿನ ನೋಡ್ತಾ, ಏಯ್ ಕಲ್ಯಾಣಿ, ನೀನು ಇಷ್ಟು ಸುಲಭವಾಗಿ ನನ್ನ ಪ್ಲ್ಯಾನ್ ಕೆಡ್ಸೋಕೆ ನಾನು ಬಿಡಲ್ವೇ? ಪಂಚಮಿ ಕೊರಳಿಗೆ ಕಿಟ್ಟಿ ತಾಳಿ ಕಟ್ತಾನೆ ಅಂತಾರೆ. ಈಚೆ ಮಹದೇವರಾಮ್ ಫಾಸ್ಟಾಗಿ ಕಾರಲ್ಲಿ ಹೋಗ್ತಿರ್ತಾರೆ. ಈಚೆ ಮಹೇಶ್ವರಿ ಜ್ಯೂಸ್ ಬಾಟ್ಲಿ ತಗೊಂಡು, ಏಯ್ ಕಲ್ಯಾಣಿ, ಮದುವೆ ನಿಲ್ಲಿಸ್ತೀಯೇನೆ? ಪಂಚಮಿನ ಮುಗಿಸಿ ಕಿಡ್ನಾಪ್ ಮಾಡಿ ಕಿಟ್ಟಿ ಕೈಲಿ ತಾಳಿ ಕಟ್ಟಿಸ್ಬೇಕು ಅಂತ ಇದನ್ನು ತೊಗೊಂಡು ಬಂದಿದ್ದೆ. ಇದನ್ನು ಈಗ ನಿನ್ನ ಮೇಲೆ ಪ್ರಯೋಗ ಮಾಡೋ ಕಾಲ ಬಂದಿದೆ. ನೀನು ಮೂರ್ಛೆ ಹೋಗಿ ಮಲಗಿದ್ರೆ ಆಮೇಲೆ ಅಂತ ಆ ಮತ್ಬರೋ ಪೌಡರ್ನ ಜ್ಯೂಸ್ಗೆ ಹಾಕಿ ಕರಗಿಸಿ ಆಮೇಲೆ ಈ ಮದುವೆ ಮನೆಯಲ್ಲಿ ನಂದೇ ಆಟ ನಡೆಯುತ್ತೆ ಅಂತಾರೆ. ಆಗ ಕಲ್ಯಾಣಿ ಬಂದು, ಮಹೇಶ್ವರಿ, ಈ ಮದುವೆ ಈಗಲೇ ನಿಲ್ಲಬೇಕು ಬಾ ಅಂತಾರೆ. ಅಕ್ಕ ಇರಕ್ಕ, ಯಾಕೆ ಸುಸ್ತಾಗಿದೆಯಾ? ಮೊದಲೇ ಮದುವೆ ಟೆನ್ಷನ್ನು, ಪಂಚಮಿ ಒಪ್ಪಿದಾಳೆ ಅನ್ನೋ ಖುಷಿ ಬೇರೆ. ಬಾ, ಎಷ್ಟು ಸುಸ್ತಾಗಿದೆಯಾ, ಕೂತ್ಕೋ, ಜ್ಯೂಸ್ ಕುಡಿ ಅಂತ ಮಹೇಶ್ವರಿ ಕಲ್ಯಾಣಿನ ಕೂರಿಸ್ತಾರೆ. ಅಯ್ಯೋ ಮಹೇಶ್ವರಿ, ನನಗೆ ಜ್ಯೂಸ್ ಎಲ್ಲ ಬೇಡ, ಏನು ಅಂತ ಕೇಳು ಅಂತಾರೆ ಕಲ್ಯಾಣಿ. ಮೊದಲು ನೀನು ಈ ಜ್ಯೂಸ್ ಕುಡಿ, ಆಮೇಲೆ ಮಾತಾಡೋಣ. ಕುಡಿ ಅಕ್ಕ, ಕುಡಿ ಅಂತಾರೆ ಮಹೇಶ್ವರಿ. ಸ್ವಲ್ಪ ಜ್ಯೂಸ್ನ ಕುಡಿದು ಕಲ್ಯಾಣಿ, ಈ ಮದುವೆ ನಡೀಬಾರ್ದು ಮಹೇಶ್ವರಿ. ಪಂಚಮಿಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾವುದೋ ಒತ್ತಡಕ್ಕೆ ಮಣಿದು ಈ ಮದುವೆಗೆ ಒಪ್ಪಿದಾಳೆ. ನೋಡು, ಈ ಮದುವೆ ನಡೆದರೆ ನನ್ನ ಮಗಳ ಜೀವನನೇ ಹಾಳಾಗುತ್ತೆ. ಬಾ, ಈಗಲೇ ಹೋಗಿ ಮದುವೆ ನಿಲ್ಲಿಸೋಣ ಅಂತಾರೆ ಕಲ್ಯಾಣಿ. ಏನು ಹೇಳ್ತಿದ್ಯಾ ಅಕ್ಕ? ಕಿಟ್ಟಿ ಈಗಾಗಲೇ ಹಸೆಮಣೆ ಮೇಲೆ ಕೂತಿದ್ದಾನೆ. ಊರು ಜನರ ಮುಂದೆ ಅವನ ಮರ್ಯಾದೆ ಏನಾಗಬೇಡ. ಈಗಾಗಲೇ ಮದುವೆ ಮಂಟಪದಿಂದ ಒಬ್ಬ ಹುಡುಗ ಓಡಿ ಹೋಗಿದ್ದಾನೆ. ಈಗ ಇವನು ಹಸೆಮಣೆಯಿಂದ ಎದ್ದರೆ ಪಂಚಮಿ ಮರ್ಯಾದೆ ಏನಾಗುತ್ತೆ ಹೇಳು ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ನನಗೆ ಮರ್ಯಾದೆಗಿಂತ ನನ್ನ ಮಗಳ ಜೀವನ ಮುಖ್ಯ. ಅದು ಅಲ್ಲದೆ ಇಲ್ಲಿ ಆಗಿರೋದನ್ನು ಎಲ್ಲರೂ ನೋಡಿದ್ದಾರೆ, ಪರಿಸ್ಥಿತಿ ಏನು ಅಂತ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಯಾರೂ ನಮ್ಮನ್ನು ಚುಚ್ಚು ಮಾತಾಡಲ್ಲ. ಆದರೆ ಈ ಮದುವೆ ನಡೆದರೆ ನನ್ನ ಮಗಳು ಪ್ರತಿದಿನ ಸಾಯಬೇಕಾಗುತ್ತೆ. ಹಾಗಾಗಬಾರ್ದು ಮಹೇಶ್ವರಿ ಅಂತಾರೆ ಕಲ್ಯಾಣಿ. ಆಯ್ತಕ್ಕ, ನೀನು ಸಮಾಧಾನ ಮಾಡ್ಕೊ. ನಿನ್ನ ಮಾತಿಗಿಂತ ನನಗೆ ಯಾವುದು ದೊಡ್ಡದಲ್ಲ. ಪಂಚಮಿಗೆ ಇಷ್ಟ ಇಲ್ಲ ಅಂದರೆ ಬೇಡ, ಆದರೆ ಮುಂದೆ ಪಂಚಮಿ ಗತಿ ಏನು ಅಂತ ನನಗೆ ಚಿಂತೆ ಆಗ್ತಿದೆ. ಅಷ್ಟೇ ಇರಲಿ, ಪರವಾಗಿಲ್ಲ, ನಾನು ಹೋಗಿ ಕಿಟ್ಟಿ ಹತ್ರ ಎಲ್ಲ ವಿಷಯನೂ ಹೇಳಿ ನಾನು ಸಮಾಧಾನ ಮಾಡ್ತೀನಿ ಅಂತಾರೆ ಮಹೇಶ್ವರಿ. ಮಹೇಶ್ವರಿ, ನಿನಗೆ ಪಂಚಮಿ ಮೇಲಿರೋ ಪ್ರೀತಿ ಕಾಳಜಿ ಅರ್ಥ ಆಗುತ್ತೆ, ಆದರೆ ಈ ನಿರ್ಧಾರದಿಂದ
ಅಂತ ತಲೆನ ಹಿಡ್ಕೋತಾರೆ ಕಲ್ಯಾಣಿ. ಅಕ್ಕ ಏನಾಗ್ತಿದೆ ಅಕ್ಕ ಅಂತಾರೆ ಮಹೇಶ್ವರಿ. ಏನಿಲ್ಲ ಬಾ ಮದುವೆ ನಿಲ್ಲಿಸೋಣ ಅಂತಾರೆ ಕಲ್ಯಾಣಿ. ಅಕ್ಕ ನೀನು ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್ ಮಾಡ್ಕೊಂಡ್ರೆ BP ಜಾಸ್ತಿಯಾಗಿ ತಲೆ ಸುತ್ತ ಬಂದಂಗೆ ಆಗುತ್ತೆ. ಬೇಡ ಅಕ್ಕ, ಸಮಾಧಾನ ಮಾಡ್ಕೋ ಅಕ್ಕ ಅಂತಾರೆ ಮಹೇಶ್ವರಿ. ಆಗ ಕಲ್ಯಾಣಿ ಪ್ರಜ್ಞೆ ತಪ್ತಾರೆ. ಮದುವೆ ನಿಲ್ಲಿಸ್ತೇನೆ, ನನ್ನ ಮಗನ ಬಾಳು ಬಾಳಲ್ಲ, ನಿನ್ನ ಮಗಳು ಬಾಳು ಮಾತ್ರ ಬಂಗಾರಣ. ಅವತ್ತು ನನ್ನ ಮಗಂಗೆ ಇಷ್ಟ ಇಲ್ಲದೆ ಇದ್ರು ಮದುವೆ ಮಾಡಿಸಿದ್ಯಲ್ಲ, ಅವತ್ತು ನನ್ನ ಹೊಟ್ಟೆ ಎಷ್ಟು ಉರಿದಿರಬೇಡ. ಈಗ ನೋಡು, ನಿನ್ಗೆ ಇಷ್ಟ ಇಲ್ಲದೆ ಇರೋ ನಿನ್ನ ಮಗಳಿಗೆ, ನಿನ್ನ ಇಷ್ಟ ಇಲ್ಲದೆ ಇರೋ ಮದುವೆನ ಹೇಗೆ ಮಾಡ್ತೀನಿ ಅಂತ, ಅದು ಹೇಗೆ ತಡಿತೀಯೋ ತಡಿಯೇ ನೋಡ್ತೀನಿ ಅಂತ ಆಚೆ ನೋಡಿ. ಅಯ್ಯೋ ದೇವ್ರೆ, ಈ ಪೀಡೆಗಳು ಈ ಕಡೆನೇ ಬರ್ತಿರೋವಲ್ಲ. ಇವ್ರು ಏನಾದರೂ ಕಲ್ಯಾಣಿನ ನೋಡಿಬಿಟ್ರೆ ಮತ್ತೆ ಮದುವೆ ಕತೆ ಮುಗೀತು. ಇವರನ್ನು ಇಲ್ಲಿಂದ ಹೇಗಾದರೂ ಮಾಡಿ ದಾರಿ ತಪ್ಪಿಸಬೇಕು ಅಂತ ಕಲ್ಯಾಣಿನ ಅಲ್ಲೇ ಒರಗಿಸಿ ಕೂರಿಸಿ ಪ್ರೇಮ ಕಾವ್ಯನ ಹತ್ರ ಬಂದು, ನೀವೇನಾದರೂ ಪಂಚಮಿನ ನೋಡಿದ್ರಾ ಅಂತ ಪಂಚಮಿ ಪಂಚಮಿ ಅಂತ ಕೂಗ್ತಾರೆ. ಅತ್ತೆ ಯಾಕಿಷ್ಟು ಗಾಬರಿಯಾಗಿದ್ದೀರಾ, ಏನಾಯಿತು ಅಂತಾಳೆ ಪ್ರೇಮ. ಪಂಚಮಿ ಸ್ಟೋರ್ ರೂಮ್ ಕಡೆ ಓಡಿ ಹೋಗ್ತಿದ್ದಾಳೆ ಅಂತ ಯಾರೋ ಹೇಳಿದರು. ಅವಳ ಮುಖ ನೋಡಿದರೆ ಏನಾದರೂ ಅನಾಹುತ ಮಾಡ್ಕೋತಾಳೆ ಅಂತಲೂ ಹೇಳಿದರು. ಈ ಹುಡುಗಿ ಏನು ಹೆಚ್ಚು ಕಮ್ಮಿ ಮಾಡ್ಕೋತಾಳೋ ಏನೋ ಅಂತ ಭಯ ಅಕ್ಕ. ಎಲ್ಲಿ ಅಕ್ಕ ಎಲ್ಲಿ? ನೀವು ಒಂದು ಕೆಲಸ ಮಾಡಿ, ಬೇಗ ಹೋಗಿ ಪಂಚಮಿನ ತಡೀರಿ, ನಾನು ಹೋಗಿ ಅಕ್ಕನ ಕರ್ಕೊಂಡು ಬರ್ತೀನಿ, ಹೋಗಿ ಬೇಗ ಹೋಗಿ ಅಂತ ಅವರಿಬ್ಬರನ್ನ ಆಚೆ ಕಳಿಸಿ ಅಕ್ಕ ಅಕ್ಕ ಅಂತ ನಾಟಕ ಮಾಡ್ತಾರೆ ಮಹೇಶ್ವರಿ. ಈ ಆಟದಿಂದ ನೀವು ಔಟ್ ಅಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.